ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ನಾವು ಎಸ್ಸೆ ಪ್ರಬಂಧಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ಕೂಲ್ನಲ್ಲಾಗಲಿ, ಸ್ಕೂಲು, ಕಾಲೇಜು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಸ್ಸೆ ಪ್ರಬಂಧಕ್ಕೇ ಹೆಚ್ಚು ಅಂಕಗಳನ್ನ ಅದಕ್ಕೋಸ್ಕರನೇ ನಿಗದಿಪಡಿಸಿರ್ತಾರೆ. ಪ್ರಬಂಧ ಬರೀಲಿಕ್ಕೆ ಕೆಲವೊಂದು ವಿಧಾನ ಇದೆ, ಅಂದರೆ ಕೆಲವೊಂದು ಹಂತಗಳಿದೆ. ಆ ಹಂತಗಳನ್ನ ಫಾಲೋ ಮಾಡಿ ಪ್ರಬಂಧ ಬರೆದಾಗ್ಲೇ ಅದಕ್ಕೆ ಹೆಚ್ಚು ಮಹತ್ವ ಮತ್ತು ಹೆಚ್ಚು ಮಾರ್ಕ್ಸ್ ಪಡೆಯೋದಕ್ಕೆ. ಸುಮ್ಮನೆ ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೀತಾ ಹೋದಾಗ ಅದು ಓದೋರಿಗೆ ಇಂಟ್ರೆಸ್ಟಿಂಗೂ ಇರಲ್ಲ, ಅದಕ್ಕೆ ಹೆಚ್ಚಿನ ಮಹತ್ವ ಇರಲ್ಲ. ಹಾಗಾಗಿ ನಿಮಗೆ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಖಂಡಿತ ಸಿಗಲ್ಲ. ಒಂದು ಪ್ರಬಂಧ ರಚನೆ ಮಾಡುವಾಗ ಅದರಲ್ಲಿ 3 ಮುಖ್ಯ ಹಂತಗಳನ್ನ ಒಳಗೊಂಡಿರುತ್ತೆ. ಹಾಗಾದರೆ ಯಾವ ರೀತಿ ಪ್ರಬಂಧನ ಬರೀಬೋದು ನಾವು ಅಂತ ತಿಳ್ಕೊಳ್ಳೋಣ. ಪ್ರಬಂಧ ರಚನೆಯಲ್ಲಿ 3 ಹಂತ ಅಂತ ಹೇಳೋದಲ್ಲ, ಅದರಲ್ಲಿ ಮೊದಲನೇದು ಬಂದು ಪೀಠಿಕೆ ಅಂತ ಕರಿತೀವಿ, ಅಥವಾ ಪರಿಚಯ ಮತ್ತು ಪ್ರಸ್ತಾವನೆ ಅಂತ ಕರಿತೀವಿ. ಅಂತ ಹೇಳಿದ್ರೆ ಇಂಟ್ರಡಕ್ಷನ್. ಸಿಂಪಲಾಗಿ ಹೇಳಬೇಕು ಅಂದರೆ ಇಂಟ್ರಡಕ್ಷನ್. ಯಾವ ವಿಷಯದ ಬಗ್ಗೆ ನಾವು ಪ್ರಬಂಧ ಬರೀತಾ ಇದ್ದೀವಿ ಅಂಥೇಳಿ ಓದೋರಿಗೆ ಪೀಠಿಕೆಯಲ್ಲೇ ಅಂದರೆ ಪರಿಚಯದಲ್ಲೇ ವಿಷಯ ಮಾಹಿತಿ ಸಿಗುತ್ತೆ ಅವ್ರಿಗೆ. ಪೀಠಿಕೆಯಲ್ಲಿ ಉದ್ದೇಶ ಏನು, ನಾವು ಪ್ರಬಂಧ ಬರೆಯುವಂಥ ಉದ್ದೇಶ ಏನು, ಪರಿಚಯ ಮತ್ತು ಉದ್ದೇಶ ಎರಡೂ ಸ್ಪಷ್ಟವಾಗಿ ನಾವು ಓದುಗರಿಗೆ ತಿಳಿಸ್ಬೇಕಾಗತ್ತೆ. ಪೀಠಿಕೆ ಶುರುವಿನಲ್ಲೇ ನಾವು ಓದುಗರ ಗಮನ ಸೆಳೆಯೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಮತ್ತು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ತುಂಬ ಸಂಕ್ಷಿಪ್ತವಾಗಿ ಪೀಠಿಕೆ ತುಂಬ ಚೆನ್ನಾಗಿ ನಿರ್ದಿಷ್ಟವಾಗಿ ಈ ವಿಷಯದ ಬಗ್ಗೆ ಇದನ್ನು ತಿಳಿಸೋಕೊಟ್ಟಿದ್ದೀವಿ ಅಂತ. ಓಕೆ, ಎರಡನೇ ಹಂತ, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ವಿಷಯ ವಿವರಣೆ ಅಥವಾ ವಿಷಯ ನಿರೂಪಣೆ ಅಂತ ಕರಿತೀವಿ. ವಿಷಯ ವಿವರಣೆ ಅಥವಾ ನಿರೂಪಣೆಯಲ್ಲಿ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ, ಪೀಠಿಕೆಯಲ್ಲಿ ಏನೊಂದು ವಿಷಯದ ಬಗ್ಗೆ ನಾವು ಪ್ರಬಂಧ ಬರಿತಾ ಇದ್ವಿ ಅಂತ ತಿಳಿಸಿದ್ವಿ, ಅದ್ರ ಬಗ್ಗೆ ತುಂಬ ಡೀಟೇಲ್ಡ್ ಆಗಿ ವಿಸ್ತಾರವಾಗಿ ಬರಿತಾ ಹೋಗ್ಬೇಕು. ಇದನ್ನು ವಿಷಯ ವಿಸ್ತಾರ ಅಂತ ಕೂಡ ಕರೀತಾರೆ, ಎರಡನೇ ಹಂತ ಸ್ಟೇಜ್ನ. ಸೊ ಡೀಟೇಲ್ಡ್ ಆಗಿ ಅಂತ ಹೇಳಿದಾಗ ಅದರಲ್ಲಿ ನಾವು ಯಾವ ಟಾಪಿಕ್ ಬಗ್ಗೆ ಪ್ರಬಂಧ ಬರೀತಾ ಇದ್ದೀವಿ ಅದನ್ನು ಅಂಕಿಅಂಶಗಳೇನಾದರೂ ಇದ್ದರೆ ಅದನ್ನು ತೊಗೋಬೇಕಾಗತ್ತೆ. ಮತ್ತು ಅದ್ರ ಬಗ್ಗೆ ಎಕ್ಸಾಂಪಲ್ಸ್ ಕೊಡಬೇಕಾಗತ್ತೆ, ಉದಾಹರಣೆ ಸಮೇತ ಬರೀಬೇಕಾಗತ್ತೆ. ಹಾಗೆ ವಿಷಯ ವಿವರಣೆಯನ್ನು ಕೆಲವೊಂದು ವಿಭಾಗಗಳಾಗಿ ಕೂಡ ಮಾಡ್ಕೋಬೋದು ನಾವು. ಉದಾಹರಣೆಗೆ ನಾವೇನಾದರೂ ಪರಿಸರ ಮಾಲಿನ್ಯ, ಪೊಲ್ಯೂಷನ್ ಬಗ್ಗೆ ಬರೆಯುವಾಗ ವಿಭಾಗಗಳು ಮಾಡ್ಕೋಬೋದು. ಒಂದು ಏರ್ ಪೊಲ್ಯೂಷನ್ ಆಗಲಿ, ವಾಟರ್ ಪೊಲ್ಯೂಷನ್ ಆಗಲಿ, ನಾಯ್ಸ್ ಪೊಲ್ಯೂಷನ್ ಆಗಲಿ, ಆ ವಿಭಾಗಗಳನ್ನ ಮಾಡಿಕೊಂಡಾಗ ಆ ಒಂದೊಂದು ಪ್ರತ್ಯೇಕ ವಿಭಾಗದಲ್ಲಿ ನಾವು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿನ ಅದರಲ್ಲಿ ಸೇರಿಸಿ ಉದಾಹರಣೆ, ಅಂಕಿಅಂಶ ಪ್ರತಿಯೊಂದೂ ಮತ್ತು ಇತ್ತೀಚಿನ ಏನಾದರೂ ಕರೆಂಟ್ ಅಫೇರ್ಸ್ ಇರುತ್ತಲ್ಲ, ಏನಾದರೂ ಇತ್ತೀಚಿನ ಬೆಳವಣಿಗೆ ಸರ್ಕಾರಗಳಿಂದ ಆಗಲಿ ಅಥವಾ ಜನಸಾಮಾನ್ಯರಿಂದ ಆಗಲಿ ಯಾರಾದರೂ ಕೊಡುಗೆ ಅಥವಾ ಬೆಳವಣಿಗೆ ಇದ್ದರೆ ಅದನ್ನು ಕೂಡ ಅಲ್ಲಿ ಸೇರಿಸ್ಬೇಕಾಗತ್ತೆ. ಸೊ ಹಾಗೆಯೇ ಆ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿ ವಿವರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ವಿಷಯ ವಿವರಣೆ ಅಥವಾ ವಿಷಯ ನಿರೂಪಣೆ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಬಾಡಿ ಅಂತ ಕರಿತೀವಿ, ಬಾಡಿ ಆಫ್ ದ ಎಸ್ಸೆ. ಮೂರನೇ ಹಂತ ಅಥವಾ ಸ್ಟೇಜ್ ಏನಿದೆ ಪ್ರಬಂಧ ಎಸ್ಸೆ ಬರೆಯುವಾಗ ಅದು ಮುಕ್ತಾಯ ಅಥವಾ ಉಪಸಂಹಾರ ಅಂತ ಕರಿತೀವಿ, ಕನ್ಕ್ಲೂಷನ್ ಅಂತ ಕೂಡ ಕರಿತೀವಿ ಅದನ್ನು ಇಂಗ್ಲೀಷ್ನಲ್ಲಿ. ಮುಕ್ತಾಯ ಮಾಡುವಾಗ ಪೀಠಿಕೆನಲ್ಲಿ ನಾವು ಯಾವ ವಿಷಯದ ಬಗ್ಗೆ ಬರೀತಾ ಇದ್ದೀವಿ ಪ್ರಬಂಧ ಅಂತ ತಿಳಿಸ್ಕೊಟ್ವಿ, ಇಂಟ್ರೆಸ್ಟ್ ಬರ್ಸಿದ್ವಿ. ನಂತರ ಪ್ರಬಂಧದ ಬಗ್ಗೆ ವಿವರಿಸ್ತಾ ಹೋದ್ವಿ, ಅಂಕಿಅಂಶ ಸೇರಿಸಿದ್ವಿ, ಅದಕ್ಕೆ ಬೇಕಾಗಿರೋಂಥ ಎಲ್ಲ ವಿಭಾಗಗಳಲ್ಲಿ ಅದೆಲ್ಲ ಮಾಹಿತಿನೂ ಸೇರಿಸ್ತಾ ಹೋದ್ವಿ, ಸುತ್ತಮುತ್ತಲಿನ ವಿಚಾರಗಳನ್ನೆಲ್ಲ ಅದ್ರಲ್ಲಿ ಸೇರಿಸಿದ್ವಿ. ಅದನ್ನು ಒಂದು ಸಮ್ಮರಿ ಮಾಡಬೇಕು, ಜಸ್ಟ್ ಒಂದು ಬ್ರೀಫ್ ಸಮ್ಮರಿ. ಕನ್ಕ್ಲೂಷನಲ್ಲಿ ಸಂಕ್ಷಿಪ್ತವಾಗಿ ಒಂದು ಸಾರಾಂಶ ತಿಳಿಸ್ಬೇಕಾಗುತ್ತೆ. ಮುಕ್ತಾಯ ಕನ್ಕ್ಲೂಷನಲ್ಲಿ ಸಾರಾಂಶ. ಅದ್ರ ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಇದು ಕಾಲ್ ಫಾರ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಈ ಪ್ರಬಂಧ ನಾವು ಬರೆದಿರೋ ಉದ್ದೇಶ ಏನು. ಈಗ ಉದಾಹರಣೆಗೆ ನಾನು ಹೇಳಿದೆ, ಪರಿಸರ ಸಂರಕ್ಷಣೆ ಆಗಲಿ ಅಥವಾ ಅರಣ್ಯ ಸಂರಕ್ಷಣೆ ಆಗಲಿ, ಈ ವಿಷಯದ ಬಗ್ಗೆ ನಾವು ಪ್ರಬಂಧ ಬರೀತಾ ಹೋದಾಗ ಕೊನೆಯಲ್ಲಿ ನಾವು ಏನು ಹೇಳ್ಬೋದು, ಕಾಲ್ ಫಾರ್ ಆ್ಯಕ್ಷನ್, ಏನು ಆ್ಯಕ್ಷನ್ ತೊಗೋಬೇಕು ಜನ ಅಂತ ನಾವು ಬಯಸ್ತೀವಿ. ಈ ಪ್ರಬಂಧ ಬರೀ ಉದ್ದೇಶ ಏನು, ಏನೇನು ಆಗ್ತಾ ಇದೆ ಈಗ ಪ್ರಪಂಚದಲ್ಲಿ, ಇತ್ತೀಚಿನ ಬೆಳವಣಿಗೆಗಳೇನು, ಮತ್ತು ಕೊನೆಯಲ್ಲಿ ನಾವು ಏನು ಮಾಡಬೇಕು ಅದನ್ನೆಲ್ಲ ಸರಿಪಡಿಸೋದಕ್ಕೆ ಅಂತ ಅದನ್ನು ಕಾಲ್ ಫಾರ್ ಆ್ಯಕ್ಷನ್, ಅದನ್ನು ಸೇರಿಸೋದು ತುಂಬ ಇಂಪಾರ್ಟೆಂಟ್. ಕಾಲ್ ಫಾರ್ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟು. ಮತ್ತು ಸಾರಾಂಶ ಆದಮೇಲೆ ಕಾಲ್ ಫಾರ್ ಆ್ಯಕ್ಷನ್ನು ಮತ್ತು ಮಾಹಿತಿನ ನಾವು ಇಲ್ಲಿ ಮುಕ್ತಾಯ ಅಥವಾ ಕನ್ಕ್ಲೂಷನ್ನಲ್ಲಿ ಕೊಡಬೇಕಾಗತ್ತೆ. ಸೊ ಈ 3 ಹಂತಗಳನ್ನ ಫಾಲೋ ಮಾಡಿ, ಆ ಸ್ಟೆಪ್ಸ್ನ ಫಾಲೋ ಮಾಡಿ ನಾವು ಪ್ರಬಂಧ ಎಸ್ಸೆ ಬರೆದಾಗ ಅದು ಆ ಪ್ರಬಂಧ ಎಸ್ಸೆ ಹೆಚ್ಚಿನ ಮಹತ್ವ ಪಡ್ಕೊಳ್ಳುತ್ತೆ ಮತ್ತು ನಿಮಗೆ ಹೆಚ್ಚು ಮಾರ್ಕ್ಸ್ ಸಿಗೋ ಅವಕಾಶ ಇರುತ್ತೆ. ಓದುಗರಿಗೂ ಕೂಡ ಇಂಟ್ರೆಸ್ಟ್ ಆಗುತ್ತೆ, ಇದೇನೋ ಒಂದು ವಿಷಯ ಈ ರೀತಿ ಬರೆದಿದ್ದಾರೆ, ಇದೆಲ್ಲ ವಿವರಣೆ ಕೊಟ್ಟಿದ್ದಾರೆ, ಇವತ್ತಿನ ದಿವಸ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದೆಲ್ಲ ಸೇರಿಸಿ
ಅವ್ರಿಗೂ ಒಂದು ಮಾಹಿತಿ ಕೂಡ ಸಿಗ್ದಾಗುತ್ತೆ, ಮತ್ತು ನಿಮ್ಮ ಕಡೆಯಿಂದ ಒಂದು ಕಾಲ್ ಫಾರ್ ಆ್ಯಕ್ಷನ್ ಈ ರೀತಿ ಒಂದು ಮನವಿ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಗೆದ್ರಿ ಅಂತ ತಿಳ್ಕೊಬೋದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಹಲವಾರು ವಿಷಯಗಳನ್ನ ಈ ಚಾನಲ್ನಲ್ಲಿ ನಾನು ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಸೊ ಯಾರ್ಯಾರು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನಿಮ್ಗೆ ತಲುಪುತ್ತಾರೆ. ನಮಸ್ತೆ, ಮತ್ತೆ ಸಿಗೋಣ.